ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲುಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಪ್ರಿಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪಾಲಕ್ ಗೊಜ್ಜು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಿಜವಾಗ್ಲೂ ತುಂಬಾ ವಿಭಿನ್ನವಾದಂತಹ ಗೊಜ್ಜು ಇದು. ಚಪಾತಿಗೆ, ಅನ್ನಕ್ಕೆ, ಅವೆರಡಕ್ಕೆ ಮೇಯ್ನು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆಗೂ ನಾವು ತಿನ್ನಬಹುದು. ನನಗಂತೂ ಅನ್ನಕ್ಕೆ ಇದು ಬಹಳ ಫೇವ್ರೇಟ್. ನೀವು ಮಾಡ್ಕೊಂಡು ತಿಂದು ಹೇಗಿದೆ ಅಂತ ನನಗೆ ಖಂಡಿತ ಹೇಳಬೇಕು. ಭರಪೂರ ವಿಟಮಿನ್ ಪ್ರೋಟೀನ್ಗಳಿಂದ ಕೂಡಿದಂತಹ ಪಾಲಕ್ ಸೊಪ್ಪು ನಮ್ಗೆಲ್ಲ ಗೊತ್ತೇ ಗೊತ್ತು. ಚಳಿಗಾಲದಲ್ಲಿ ತುಂಬಾ ಅಂದ್ರೆ ತುಂಬಾ ಆರೋಗ್ಯವನ್ನ ಕೊಡುತ್ತೆ ಈ ಪಾಲಕ್ಕು. ಮತ್ತೆ ತುಂಬಾ ಬೇಗ ಆಗುತ್ತೆ. ಈಗ ನಾನೇನೇ ಹೇಳ್ತಿದ್ದೀನಿ, ಈ ಖಾದ್ಯ ಬಹಳ ಬೇಗನೆ ಆಗುವಂತದ್ದು. ಪಾಲಕ್ ಸೊಪ್ಪಲ್ಲಿ ವಿಟಮಿನ್ಸು, ಮಿನರಲ್ಸು ಹೆಚ್ಚಾಗಿದ್ದು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ. ಹಾಗಾಗಿ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಮತ್ತೆ ಚರ್ಮ ಮತ್ತೆ ಕೂದಲಿನ ಸೌಂದರ್ಯವನ್ನು ಸಹ ಹೆಚ್ಚಿಸುತ್ತೆ. ನಮ್ಮ ದೇಹದ ಮೂಳೆಗಳನ್ನ ಬಲಪಡಿಸುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೂಕ್ಷ್ಮತೆ ಏನಿದೆ ಅದನ್ನ ಮತ್ತೆ ಗ್ಲೂಕೋಸ್ ಅನ್ನ ನಿಯಂತ್ರಣದಲ್ಲಿರಲು ಸಹಾಯ ಮಾಡುತ್ತೆ. ಪಾಲಕ್ನಲ್ಲಿ ಮೆಗ್ನೀಷಿಯಂ ಸಹ ಹೆಚ್ಚಾಗಿ ದೊರೆಯುತ್ತೆ. ಇಂತಹ ಆರೋಗ್ಯಭರಿತ ಪಾಲಕ್ ಸೊಪ್ಪನ್ನ ಬಳಸಿಕೊಂಡು ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಬೇಕಾಗುವಂತಹ ಸಾಮಗ್ರಿಗಳು: 2 ರಿಂದ 3 ಪಾಲಕ್ ಸೊಪ್ಪಿನ ಕಟ್ಟು, 1 ದಪ್ಪ ಈರುಳ್ಳಿ ಸಣ್ಣಗೆ ಹೆಚ್ಕೊಳ್ಳಿ, 1 ಟೊಮೆಟೊ ಇದನ್ನು ಕೂಡ ಸಣ್ಣಗೆ ಹೆಚ್ಕೊಳ್ಳಿ, 5 ರಿಂದ 6 ಬೆಳ್ಳುಳ್ಳಿ ಎಸಳುಗಳು ಅದನ್ನು ಕೂಡ ಸಣ್ಣಗೆ ಹೆಚ್ಕೊಳ್ಳಿ, ಹಸಿ ಬಟಾಣಿ ಬೇಯಿಸಿದ್ದು. ಇದು ಆಪ್ಷನಲ್, ಬೇಕು ಅಂದ್ರೆ ಬಳಸಬಹುದು, ಬೇಡ ಅಂತಂದ್ರೆ ಬಟಾಣಿ ಹಾಕೋ ಅಗತ್ಯನೇ ಇಲ್ಲ. ಕಡ್ಲೆ ಹಿಟ್ಟು, ಈಗ ನಾವೇನ್ ಬೋಂಡ ಮಾಡ್ತೀವಿ ಆ ಬೋಂಡ ಮಾಡುವಂತಹ ಕಡ್ಲೆ ಹಿಟ್ಟು 1-2 ಚಮಚ, 1 ಚಮಚ ಹಸಿ ಖಾರದ ಪುಡಿ, 1/4 ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, ಮತ್ತೆ ಅರ್ಧ ಚಮಚ ಗರಂ ಮಸಾಲ. ಇದು ಕೂಡ ಆಪ್ಷನಲ್, ಬೇಕಂದ್ರೆ ಹಾಕಬಹುದು, ಇಲ್ದಿದ್ರೆ ಏನ್ ತೊಂದ್ರೆ ಇಲ್ಲ. ಉಪ್ಪು ರುಚಿಗೆ ತಕ್ಕಷ್ಟು, ಚಿಟಿಕೆ ಅರಿಶಿನ, 2 ಚಮಚ ಎಣ್ಣೆ, 1 ಚಮಚ ಜೀರಿಗೆ. ಮೊದಲಿಗೆ ಪಾಲಕ್ ಸೊಪ್ಪನ್ನ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿಟ್ಕೊಳ್ಳಿ. ಇನ್ನೊಂದ್ ಕಡೆ 1 ಲೋಟದಷ್ಟು ನೀರನ್ನ ಬಿಸಿ ಮಾಡ್ಕೊಳ್ಳಿ. ಚೆನ್ನಾಗಿ ನೀರನ್ನ ಕುದಿಸ್ಕೊಳ್ಳಿ, ಬರೀ ನೀರು. ಈಗ ಪಾನ್ ಬಿಸಿಗಿಡಿ. ಕಾದ ನಂತರ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇವೆಲ್ಲ ಸಣ್ಣಗೆ ಹೆಚ್ಕೊಂಡಿರ್ತೀವಿ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಆಪ್ಷನಲ್ ಏನು ಹೇಳಿದ್ದೆ, ಹಸಿ ಬಟಾಣಿ ಬೇಯಿಸಿದ್ದು, ಬೇಕು ಅಂದ್ರೆ ಬಳಸ್ಕೋಬಹುದು, ಅದನ್ನು ಕೂಡ ಹಾಕಿ 1 ರೌಂಡ್ ಬಾಡಿಸಿ ಕ್ಲೀನಾಗಿ. ನಂತರ ಸಣ್ಣಗೆ ಹೆಚ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನ ಹಾಕಿ. ನಾವು 2-3 ಕಟ್ ಪಾಲಕ್ ಅಂತೀವಿ, ಬಟ್ ಇದಕ್ಕೆ ಹಾಕಿದ್ರೆ ಸ್ವಲ್ಪನೇ ಆಗದು, ಅದು ಕಾಲ್ ಬೇಸನ್ನಷ್ಟು ಬರೋದಿಲ್ಲ, ಹಾಗೆ ಬೇಯುತ್ತೆ. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ ಚಿಟಿಕೆ ಅರಿಶಿನ, ಹಸಿ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ನಂತರ ಅದು ಎಣ್ಣೆ ಬಿಡುತ್ತೆ, ಗೊತ್ತಾಗಿದೆ ಇದು ಮಗ್ಗಿದೆ ಅಂತ. ಅದಕ್ಕೆ 2 ಚಮಚ ಕಡ್ಲೆ ಹಿಟ್ಟು ಏನ್ ಹೇಳಿದ್ದೆ ಆ ಕಡ್ಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ. ಕಡ್ಲೆ ಹಿಟ್ಟು ಹಾಕಿದ್ಮೇಲೆ ಬರೋ ಘಮ ಇದೆಯಲ್ಲ ಅದೇ ಚಂದ, ಅಷ್ಟು ರುಚಿಯನ್ನ ಕೊಡುತ್ತೆ ಈ ನಾವು ಕಡ್ಲೆ ಹಿಟ್ಟು ಹಾಕೋದ್ರಿಂದ. ಕ್ಲೀನ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಆಗಿದೆ ಅಂದ ನಂತರ ನಾವು ನೀರನ್ನ ಏನು ಬಿಸಿ ಮಾಡಿ ಇಟ್ಕೊಂಡಿದ್ವಿ, ಕನ್ಸಿಸ್ಟೆನ್ಸಿ, ಈಗ ನಿಮಗೆ ಗೊಜ್ಜಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅದನ್ನ ನೋಡ್ಕೊಂಡು ಬಿಸಿನೀರನ್ನ ಹಾಕಿ 1 ರಿಂದ 2 ನಿಮಿಷ ಅಷ್ಟೇ ಕ್ಲೀನ್ ಆಗಿ ಬಿಸಿ ಮಾಡಿ ಮುಚ್ಚಿಬಿಡಿ. ಯಾಕೆ ಬಿಸಿನೀರನ್ನ ಹಾಕಕ್ ಹೇಳ್ದೆ ಅಂದ್ರೆ, ಸೊಪ್ಪು ಮೊದ್ಲೇ ಬೆಂದಿರುತ್ತೆ, ಅದಕ್ಕೆ ನಾವು ತಣ್ಣೀರ್ ಹಾಕಿ ಅದು ಬಿಸಿಯಾಗಿ ಗೊಜ್ಜು ಕುದಿಯೋಕ್ ಬರ್ಬೇಕು ಅಂತಂದ್ರೆ ಅದು ಒಂಥರ ಮುದ್ದೆ ಮುದ್ದೆ ಆಗ್ಬಿಡುತ್ತೆ. ಹಾಗಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬಿಸಿ ನೀರನ್ನ ಹಾಕಿದ್ವಿ ಅಂದ್ರೆ ಗೊಜ್ಜಿನ ಹದ ತಪ್ಪೋದಿಲ್ಲ, ರುಚಿಯಾಗೂ ಇರುತ್ತೆ, ಮತ್ತೆ ಗೊಜ್ಜು ಹದವಾಗಿರುತ್ತೆ, ನೋಡ್ಲಿಕ್ಕೆ ಖುಷಿ ಆಗುತ್ತೆ ಎಷ್ಟು ಕಲರ್ಫುಲ್ ಆಗಿದೆ ಈ ಗೊಜ್ಜು ಅಂತ. ನಾನಂತೂ ಅವಾಗವಾಗ ಮನೇಲಿ ಮಾಡ್ತಾನೆ ಇರ್ತೀನಿ. ನೀವು ಕೂಡ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ AIR.BDVT@gmail.com ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧಾರವಾಡದ ಪೇಡ, ನೀ ದೋಸೆ ಕರಾವಳಿ, ನೀ ನಿಪ್ಪಟ್ಟು ಪಿಟ್ಟು, ಮಾಮ ಮಲೆನಾಡ ಪತ್ರೊಡೆ.
ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಶಾವಿಗೆ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.